ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಶಿಫಾರಸು ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರು ಹರಿಸಬೇಕಾ? ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರೋಧಿಸಿ ಸಿಡಬ್ಲ್ಯೂಎಂಎ ಮೊರೆ ಹೋಗುತ್ತೆ ಸರ್ಕಾರ. ತಮಿಳುನಾಡಿಗೆ ನೀರು ಹರಿಸಲು ಆಗಲ್ಲ ಅಂತೇಳಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರ. ಇಂದಿನ ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದು ಇವತ್ತು ಬಹಳ ನಿರ್ಣಾಯಕವಾಗಿರುವಂತಹ ತೀರ್ಮಾನ. ಮಧ್ಯಾಹ್ನ 2:30ಕ್ಕೆ ನಡೆಯುತ್ತೆ ಸಿಡಬ್ಲ್ಯೂಎಂಎ. ಇದರಲ್ಲಿ ಆಲ್ರೆಡಿ ಮೇಲ್ಮನವಿಯನ್ನ ಸಲ್ಲಿಸಿಯಾಗಿದೆ. ಈಗ ಸಿಡಬ್ಲ್ಯೂಎಂಎ ಆದೇಶ ಏನಾಗಿರುತ್ತೆ ಅನ್ನೋದು ಇದು ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿರೋದು. ಈಗ ರಾಜ್ಯದಲ್ಲಿ ಭೀಕರವಾದ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಮಯದಲ್ಲಿ ನೀರನ್ನು ಹರಿಸುವುದಕ್ಕೆ ಸುತಾರಾಂ ಸಾಧ್ಯ ಇಲ್ಲ ಅನ್ನೋದು ಸರ್ಕಾರದ ವಾದ. ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಈ ಪ್ರತಿಭಟನೆಗಳು, ಸರ್ಕಾರದ ಮೇಲೆ ಒತ್ತಡ, ಇದೆಲ್ಲವನ್ನು ಕೂಡ ಗಮನಿಸಿ ಸಿಡಬ್ಲ್ಯೂಎಂಎ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಮಾಡುತ್ತೆ. ಮಧ್ಯಾಹ್ನ 2:30ಕ್ಕೆ ನಡೆಯುವ ಸಭೆ. ಪ್ರತಿನಿಧಿ ಸುರೇಶ್ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಸುರೇಶ್, ಇವತ್ತಿನ ಸಭೆ ಎಷ್ಟು ಮುಖ್ಯ ಆಗಿದೆ? ಜೊತೆಗೆ ನಿನ್ನೆ ಮೇಲ್ಮನವಿ ಸಲ್ಲಿಸಿದ್ರಲ್ಲ, ಅದರಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ? ಏನಾಗಬಹುದು ಕರ್ನಾಟಕದ ಪಾಲಿಗೆ, ಏನಾಗಬಹುದು ಇವತ್ತಿನ ಸಭೆ ಅಂತ ಸುರೇಶ್? ಎಸ್ ರಂಗೇಶ್ವರವರು, ಕಾವೇರಿ ವಿಚಾರವಾಗಿ ತಮಿಳುನಾಡು ಮತ್ತೆ ಕರ್ನಾಟಕದ ನಡುವಿನ ತಿಕ್ಕಾಟ, ಬಿಕ್ಕಟ್ಟು ದಿನೇ ದಿನೇ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ನೋಡಿ, ಈ 4-5 ದಿನಗಳ ಹಿಂದೆ ಇದ್ದಂತಹ ಪರಿಸ್ಥಿತಿನೇ ಬೇರೆ, ಇವತ್ತಿರುವಂತಹ ಪರಿಸ್ಥಿತಿನೇ ಬೇರೆ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಆದೇಶದಂತೆ ಈಗಾಗಲೇ 3,500 ಕ್ಯೂಸೆಕ್ ನೀರಿನಂತೆ ಪ್ರತಿದಿನ 15 ದಿನಗಳವರೆಗೆ ನೀರನ್ನು ಬಿಡಬೇಕಾಗಿತ್ತು. ಈಗಾಗಲೇ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ನಮಗೆ ರೈತರ ಬೆಳೆಗಳಿಗೆ ನೀರು ಇರಲಿ, ಕುಡಿಯೋದಕ್ಕೂ ಕೂಡ ನಮಗೆ ನೀರು ಕಷ್ಟ ಆಗತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಸಿಡಬ್ಲ್ಯೂಆರ್ಸಿ ಅವರ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರ ಆದೇಶವನ್ನ ಧಿಕ್ಕರಿಸಿರ್ತಕ್ಕಂಥದ್ದು. ಮತ್ತೆ ಅದೇ ವಿಚಾರವನ್ನ ಈಗ ಸಿಡಬ್ಲ್ಯೂಆರ್ಸಿ ಅವರ ಆದೇಶದ ವಿರುದ್ಧ ಇವತ್ತು ಅಪೀಲ್ ಹೋಗಿರ್ತಕ್ಕಂಥದ್ದು. ಈಗ ಸಿಡಬ್ಲ್ಯೂಎಂಎ ಮುಂದೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಸಭೆ ಇರ್ತಕ್ಕಂಥದ್ದು, ತುರ್ತು ಸಭೆ. ಈ ಸಭೆಯಲ್ಲಿ ಏನಾಗತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿರ್ತಕ್ಕಂಥ. ಯಾಕೆಂತಂದ್ರೆ ಒಂದು ಕಡೆಗೆ ಕುಡಿಯುವ ನೀರಿಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನ ಸಿಡಬ್ಲ್ಯೂಆರ್ಸಿ ಮುಂದೆ ಗಮನಕ್ಕೆ ತಂದು ಇದ್ರೂ ಕೂಡ ಸಿಡಬ್ಲ್ಯೂಆರ್ಸಿ ಅವರು ಇಲ್ಲ, ನೀರನ್ನ ಬಿಡಬೇಕು ಅಂತಕ್ಕಂತಹ ಒಂದು ಆದೇಶವನ್ನ ಕೊಟ್ಟಿದ್ರು. ಹಾಗಿದ್ರೆ ಸಿಡಬ್ಲ್ಯೂಎಂಎ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಕುತೂಹಲ. ಯಾಕೆಂತಂದ್ರೆ ಈಗ ವಿಪಕ್ಷಗಳು ಹೇಳ್ತಾರೆ, ಬಲವಾದಂತ ಒಂದು ವಾದವನ್ನ ಮಾಡಿಲ್ಲ, ಸಮರ್ಥವಾಗಿ ರಾಜ್ಯ ಸರ್ಕಾರದ ಪರ ವಕೀಲರು ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನೋಡಿ, ಕಳೆದ 30 ವರ್ಷಗಳಿಂದನೂ ಕೂಡ ಕಾವೇರಿ ನೀರಿನ ಸಮಸ್ಯೆ ಇದೆ. ಆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಜೆಡಿಎಸ್ನ ಅವಧಿಯಲ್ಲಿ ಇದ್ದಂತವ್ರು ಇರ್ಬೋದು, ಬಿಜೆಪಿ ಅವಧಿಯಲ್ಲಿ ಇದ್ದಂತವ್ರು ಇರ್ಬೋದು, ಹಿಂದೆ ಸಿದ್ದರಾಮಯ್ಯ ಅವಧಿಯಲ್ಲಿ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತವರೇನೆ ಏನೋ ವಾದ ಮಾಡ್ತಾ ಇರ್ತಕ್ಕಂಥ ವಕೀಲರು ಇರ್ತಕ್ಕಂಥದ್ದು, ಮತ್ತೆ ಅಡ್ವೊಕೇಟ್ಗಳು, ಮತ್ತೆ ಸ್ಪೆಷಲಿಸ್ಟ್ಗಳು ಏನಿದ್ದಾರೆ, ವಾಟರ್ ಎಕ್ಸ್ಪರ್ಟ್ಗಳು, ಅವರೆಲ್ಲರೂ ಕೂಡ ಅವರೇ ಈಗಲೂ ಕೂಡ ಇರ್ತಕ್ಕಂಥ, ಅವರನ್ನೇ ಮುಂದುವರ್ಸಿರ್ತಕ್ಕಂಥದ್ದು. ಯಾಕೆಂದ್ರೆ ಅನುಭವಗಳಿದ್ದಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ವಾದ ಬಲವಾಗಿ ಮಾಡಿಲ್ಲ ಅಂತಕ್ಕಂಥದ್ದಲ್ಲ, ಬದಲಿಗೆ ಈ ಆದೇಶ ಯಾವ ಸ್ವರೂಪದಲ್ಲಿ ಇರುತ್ತೆ ಮತ್ತೆ ಆದೇಶ ಪಾಲನೆ ಮಾಡುವಂತ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದು ಸೂಚನೆಗಳು ಏನಿರುತ್ತೆ ಅದೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಇವತ್ತು ಸಿಡಬ್ಲ್ಯೂಎಂಎ ನಲ್ಲಿ ಯಾವ ತೀರ್ಪಾಗುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕು. ಯಾಕೆಂತಂದ್ರೆ ಈಗಾಗಲೇ ಏನು ತಮಿಳುನಾಡು ಭಾಗದಲ್ಲಿ ಈಗ ಒಂದು ಕಡೆಗೆ ನೀರು ಬೇಕೇ ಬೇಕು ಅಂತಕ್ಕಂಥ ಒಂದು ಆಗ್ರಹ, ಡಿಮ್ಯಾಂಡ್ಗಳು ಜಾಸ್ತಿ ಆಗಿದ್ರೆ, ಮತ್ತೊಂದು ಕಡೆಗೆ ಈಗಾಗಲೇ ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬಿಡೋದಿಲ್ಲ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಈಗಾಗಲೇ ಪ್ರತಿಭಟನೆಗೆ ಇಳಿದಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿಯಿಂದನೂ ಕೂಡ ಬೃಹತ್ ಪ್ರತಿಭಟನೆಗೆ ಮಂಡ್ಯದಲ್ಲಿ ಕರೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಒಂದು ಕಡೆಗೆ ಆದ್ರೆ, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಫಿಲ್ಮ್ ಚೇಂಬರ್ ಅವರು ಕೂಡ ಪ್ರತಿಭಟನೆಗೆ ಸಾಥ್, ಜೊತೆಗೆ ಕನ್ನಡ ಪರ ಸಂಘಟನೆಗಳು, ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಗಿಳಿದಿದ್ದಾರೆ, ಬೀದಿಗಿಳಿದಿದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಪರಿಸ್ಥಿತಿ ದಿನೇ ದಿನೇ ಗಂಭೀರವಾಗ್ತಾ ಇದೆ. ಆದ್ರೆ ಸಿಡಬ್ಲ್ಯೂಎಂಎ ಅವರ ಇವತ್ತಿನ ಒಂದು ಆದೇಶ ಏನಿರುತ್ತೆ ಅನ್ನೋದಿದೆಯಲ್ಲ, ಅದ್ರ ಮೇಲೆ ಮತ್ತಷ್ಟು ಹೋರಾಟ ಬಲವಾಗಬಹುದು, ಅಥವಾ ಹೋರಾಟ ಕುಗ್ಗಬಹುದು, ಅಥವಾ ಹೋರಾಟವನ್ನು ವಾಪಸ್ ತೆಗೆದುಕೊಳ್ಬಹುದು. ಆದ್ರೆ ಸಿಡಬ್ಲ್ಯೂಎಂಎನವರ ಹೋದಂತ ಸಂದರ್ಭದಲ್ಲಿ ನೀವೇನಾದ್ರೂ ಒಂದು ವೇಳೆ ಸಿಡಬ್ಲ್ಯೂಆರ್ಸಿ ಅವರ ಆದೇಶದಂತೆ ಅದನ್ನ ಪಾಲನೆ ಮಾಡಿ ಬನ್ನಿ ಅಂತಕ್ಕಂಥ ಸೂಚನೆ ಏನಾದ್ರೂ ಕೊಟ್ಟಿದ್ದೆ ಆದ್ರೆ ಒಂದು ವೇಳೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ. ಸೊ ಸಹಜವಾಗಿ ಮತ್ತೆ ಪ್ರತಿಭಟನೆಗಳ ಕಾವು, ವಿರೋಧ ಎಲ್ಲವೂ ಕೂಡ ಜಾಸ್ತಿ ಆಗತ್ತೆ. ಆದ್ರೆ ಸಿಡಬ್ಲ್ಯೂಎಂಎ ಅವರ
ಆದೇಶ ಅವರ ತೀರ್ಪು ಏನಿರುತ್ತೆ ಅಂತಕ್ಕಂಥದ್ದು ಈವರೆಗೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇರೋದಿಲ್ಲ ಸಹಜವಾಗಿ. ಸೊ ಹೀಗಾಗಿ ಕಾದು ನೋಡಬೇಕು. ಮಧ್ಯಾಹ್ನ 2:30ಕ್ಕೆ ದೆಹಲಿಯಲ್ಲಿ ಏನೋ ಉನ್ನತ ಮಟ್ಟದ ಸಭೆ ಇದೆ, CWMA ಸಭೆ. ಇಡೀ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು ಕೂಡ ಆ ಒಂದು ತೀರ್ಪಿಗಾಗಿ ಎದುರು ನೋಡ್ತಾ ಇದ್ದಾರೆ. ಈ ಮಧ್ಯೆ ತಮಿಳುನಾಡು ಸಿಎಂ ಕೂಡ ಕರ್ನಾಟಕಕ್ಕೆ ಬರುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದೆಲ್ಲ ಪ್ರತಿಭಟನೆ ಕಾವು ಇದೆಲ್ಲ ಜೋರಾಗ್ತಾ ಹೋದ್ರೆ ಮತ್ತೆ CWMA ತೀರ್ಪಿನ ವಿರುದ್ಧ ಏನು ರಾಜ್ಯ ಸರ್ಕಾರ ಹೋಗಿದ್ದೆ ಆದ್ರೆ ಸಹಜವಾಗಿ ವಿಜಯ್ ಅವರು ಬರ್ತಾರಾ ಬರೋದಿಲ್ವಾ? ಯಾಕಂದ್ರೆ ವಿರೋಧ ವ್ಯಕ್ತ ಆಗ್ತಾ ವಿರೋಧ ಜಾಸ್ತಿ ಆಗ್ತಾ ಹೋಗುತ್ತೆ, ಮುಂದೆ ಲಾ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಮಧ್ಯಾಹ್ನ 2:30ಕ್ಕೆ ಆಗುವಂತಹ ತೀರ್ಪು ಇದೆಯಲ್ಲ, ಇದ್ರ ಮೇಲೆ ಇವೆಲ್ಲ ಪರಿಣಾಮಗಳು ಎಲ್ಲ ಬೆಳವಣಿಗೆಗಳು ನಿಂತಿರ್ತಕ್ಕಂಥದ್ದು. ರಂಜಿತ್ ಶಿರೋಡ್. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.